ನಮಸ್ಕಾರ ಸ್ನೇಹಿತರೆ, ಪಹಲ್ಗಾಮ್ ಉಗ್ರ ದಾಳಿಗೆ ಈಗ ಭಾರತ ಪ್ರತಿಕಾರ ತೀರಿಸಿಕೊಂಡಿದೆ. ಪಾಕಿಸ್ತಾನದ ಒಳಗೆ ತೀರಾ ಡೀಪ್ ಒಳಗೆ ನುಗ್ಗಿ ಧ್ವಂಸ ಮಾಡಿದೆ ಉಗ್ರ ನೆಲೆಗಳನ್ನ. ಇದರ ಬಗ್ಗೆ ಮುಂಜಾನೆಯಿಂದಲೂ ಕ್ಷಣ ಕ್ಷಣದ ಮಾಹಿತಿಯನ್ನ ಪ್ರತ್ಯೇಕ ವರದಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ನೀಡ್ತಾ ನಾವು ಬಂದಿದ್ದೀವಿ. 4 ವರದಿಗಳು ಆಲ್ರೆಡಿ ಪಬ್ಲಿಷ್ ಆಗಿವೆ. ಈಗ ಸುತ್ತು ಜಗತ್ತಲ್ಲಿ ನಿಮಗೆ ಕ್ವಿಕ್ ರೌಂಡ್ ಅಪ್ ಅನ್ನ ಕೊಡ್ತಾ ಹೋಗ್ತೀವಿ, ಕಂಪ್ಲೀಟ್ ಪಿಕ್ಚರ್ ಅನ್ನ ಕೊಡ್ತಾ ಹೋಗ್ತೀವಿ, ಇಲ್ಲಿ ತನಕ ಏನೇನು ಆಗಿದೆ ಅಂತ. ಬುಧವಾರ ಬೆಳಗಿನ ಜಾವ 25 ನಿಮಿಷಗಳ ಕಾಲ ಈ ಆಪರೇಷನ್ ನಡೆದಿದೆ. ಆಪರೇಷನ್ ಸಿಂಧೂರ ಅದ್ಭುತವಾದ ಹೆಸರನ್ನ ಇಡಲಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಮಹಿಳೆಯರನ್ನ ಪ್ರತ್ಯೇಕಿಸಿ ಅವರ ಪತಿ, ಅವರ ಸಹೋದರರು ಅವರನ್ನೆಲ್ಲ ನಿಲ್ಲಿಸಿಕೊಂಡು ಅವರ ಧರ್ಮವನ್ನು ಕೇಳಿ ಸಾಲಾಗಿ ಹತ್ಯೆ ಮಾಡಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಆ ಸಿಂಧೂರ ಅಳಿಸಿದವರಿಗೆ ಆಪರೇಷನ್ ಸಿಂಧೂರ ಮೂಲಕ ನಡುರಾತ್ರಿ ಕತ್ತಲ ಆಕಾಶದಲ್ಲಿ ಎಲ್ಲ ಕೆಂಪು ಮಾಡಿ ಎಲ್ಲ ಕೆಂಪಾದವು ಅಂತ ಹಾಡ್ತಾ ಅವರೆಲ್ಲ ಸ್ವರ್ಗಕ್ಕೋ ನರಕಕ್ಕೋ ಆ ಉಗ್ರರು ಹೋಗಬೇಕು. ಆ ರೀತಿ ಆಪರೇಷನ್ ಸಿಂಧೂರನ್ನ ಭಾರತದ ಸಶಸ್ತ್ರ ಪಡೆಗಳು ಮಾಡಿವೆ. ಮಿಡ್ ನೈಟ್ 1:05 1:30 ತನಕ 25 ನಿಮಿಷಗಳ ಕಾಲ ಈ ಆಪರೇಷನ್ ನಡೆಸಲಾಗಿದೆ. ಚಕಾಮ್ರು, ಮುರೀದ್ಖೆ, ಸಿಯಾಲ್ಕೋಟ್, ತೆಹರಾ, ಕಲಂ, ಬಿಂಭರ್, ಕೋಟ್ಲಿ, ಗುಲ್ಪುರ್, ಮುಜಫರಾಬಾದ್, ಬಹವಲ್ಪುರ್ ಇಲ್ಲೆಲ್ಲ ಏರ್ ಸ್ಟ್ರೈಕ್ ಆಗಿದೆ. ಪಾಕಿಸ್ತಾನದ ನಾಗರಿಕರಾಗಲಿ ಅಥವಾ ಸೇನಾ ನೆಲೆಗಳ ಮೇಲಾಗಲಿ ನಾವು ದಾಳಿ ಮಾಡಿಲ್ಲ. ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದ, ನಿರಂತರವಾಗಿ ಷಡ್ಯಂತ್ರ ಮಾಡ್ತಾ ಇದ್ದ ಜೈಷ್ ಎ ಮೊಹಮ್ಮದ್ ಮತ್ತು ಎಲಿಟಿ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್ ಅನ್ನೇ ಗುರಿ ಮಾಡಲಾಗಿದೆ. ಮುಖ್ಯ ಕಚೇರಿಗಳನ್ನೇ ಧ್ವಂಸಗೊಳಿಸಲಾಗಿದೆ. ಈ ಸಲ ಭಾರತದ ಈ ದಾಳಿಯಲ್ಲಿ 80ಕ್ಕೂ ಅಧಿಕ ಉಗ್ರರು ಮೃತಪಟ್ಟಿದ್ದಾರೆ. 100-150 ದಾಟಬಹುದು ಈ ನಂಬರ್ ಅಂತ ಹೇಳಲಾಗ್ತಿದೆ. ಪುಡಿ ಆಗಿದೆ. ಅವರಿನ್ನೂ ಅದರ ಅವಶೇಷಗಳನ್ನು ತೆಗೆದು ಒಳಗಿರೋರನ್ನ ಹುಡುಕಕ್ಕೆ ಒಂದಿನ ಹಿಡಿಯಬೇಕು. ಆ ರೀತಿ ಡ್ಯಾಮೇಜಸ್ ಆಗಿದೆ. ಈ ಸಲ ಕೇವಲ POK ಅಥವಾ POK ಇಂದ ಚೂರು ದಾಟಿ ಚೂರು ಒಳಗಡೆ ಅಷ್ಟು ಮಾತ್ರ ಅಲ್ಲ. ಬಾಲಕೋಟ್ ಅಥವಾ ಸರ್ಜಿಕಲ್ ಸ್ಟ್ರೈಕ್ ತರ, ಏರ್ ಸ್ಟ್ರೈಕ್ ತರ ಅಲ್ಲ. ಇದು ಪಂಜಾಬ್ ಪ್ರಾಂತ್ಯದ ಒಳಗೆ 100 ಕಿಲೋಮೀಟರ್ಗೂ ಅಧಿಕ ಒಳಗೆ ಹೋಗಿ ಧ್ವಂಸಗೊಳಿಸಲಾಗಿದೆ ಉಗ್ರ ಹೆಡ್ ಕ್ವಾರ್ಟರ್ಗಳನ್ನು. ಅತ್ಯಂತ ಸೇಫ್, ಇಲ್ಲಿವರೆಗೆ ಯಾರು ಬರ್ತಾರೆ ಅಂತ ಅನ್ಕೊಂಡಿದ್ರು. ಪಕ್ಕದಲ್ಲೇ ಏರ್ ಬೇಸ್ ಇದೆ ಅಲ್ಲ ಅಂತ ಅನ್ಕೊಂಡಿದ್ರು. ಪಾಕಿಸ್ತಾನ ಏರ್ ಬೇಸ್ ಇದೆ ಅಂತ ಅಲ್ಲಿಗೆ ಹೋಗಿ ಸರ್ವನಾಶ ಮಾಡಿದೆ ಭಾರತೀಯ ವಾಯುಪಡೆ. ಸ್ಫೋಟಕ ಮಾಹಿತಿ ಏನು ಅಂದರೆ, ಮೃತರಲ್ಲಿ ಮಸೂದ್ ಅಜರ್, ಜಾಗತಿಕ ಉಗ್ರ ಜೈಷ್ ಎ ಮೊಹಮ್ಮದ್ನ ಮಸೂದ್ ಅಜರ್, ಆತನ ಕ್ಲೋಸ್ ಫ್ಯಾಮಿಲಿಯವರೆಲ್ಲ ಹೋಗಿಬಿಟ್ಟಿದ್ದಾರೆ. ಆತನ ಸಹೋದರಿ ಮತ್ತು ಬಾಬಾ ಕೂಡ ಸೇರಿದ್ದಾರೆ. ಪಾಕಿಸ್ತಾನದ BBC ಉರ್ದುನೇ ಇದನ್ನ ರಿಪೋರ್ಟ್ ಮಾಡಿದೆ. ಬಹವಲ್ಪುರ್ ಗುರಿಯಾಗಿಸಿಕೊಂಡು ಭಾರತ ನಡೆಸಿದ ದಾಳಿಯಲ್ಲಿ ಈತನ ಕ್ಲೋಸ್ ಫ್ಯಾಮಿಲಿಯ 10 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಸುಬಾನಲ್ಲಾ ಕಾಂಪ್ಲೆಕ್ಸ್ನಲ್ಲಿ ಈ ಪ್ರಾಣಹಾನಿಯಾಗಿದೆ. ಘಟನೆಯ ನಂತರ ಪ್ರದೇಶದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಅಂತ ಆ ರಿಪೋರ್ಟ್ BBC ಉರ್ದು, ಪಾಕಿಸ್ತಾನದ BBC ಉರ್ದು ಹೇಳಿದೆ. ಹಾಗೆ ಮಸೂದ್ ಅಜರ್ನ 4 ಜನ ಆಪ್ತರು ಇದರಲ್ಲಿ ಟಿಕೆಟ್ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸ್ನೇಹಿತರೆ, ಮಸೂದ್ ಅಜರ್ನ ಫ್ಯಾಮಿಲಿ ಎಲ್ಲ ಉಗ್ರ ಫ್ಯಾಮಿಲಿ. ಅಜರ್ ಸಹೋದರ ಅಬ್ದುಲ್ ರಫ್, ತಲಾ ಅಲ್ ಸೈಫ್ ಈ ರೀತಿ ನಿಕಟ ಸಂಬಂಧಿಗಳು ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಆತನಿಗೆ ಸಹಾಯ ಮಾಡಿಕೊಂಡು ಓಡಾಡ್ತಾ ಇದ್ರು. ಅದೇ ಅವ್ರದ್ದು ಜೀವನ ಆಗಿ ಹೋಗಿತ್ತು. ಈಗ ಅವರನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ, ಮುಗಿಸಲಾಗಿದೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ದಾಳಿ ಮಾಡಿದ್ದೀವಿ ಅಂತ ಹೇಳಿಕೊಂಡಿದೆ. ಭಾರತದ 5 ಫೈಟರ್ ಜೆಟ್ ಹೊಡೆದಿದ್ದೀವಿ ಅಂತ ಅಲ್ಲಿನ ಮಿಲಿಟರಿ ವಕ್ತಾರರು ಸ್ಟೋರಿ ಹೇಳಿದ್ದಾರೆ. ಆದರೆ ಬ್ರೀಫ್ ಮಾಡುವಾಗ ಅದಕ್ಕೆ ಯಾವುದೇ ಎವಿಡೆನ್ಸ್ ಕೊಟ್ಟಿಲ್ಲ. ನಾವು ಅವರ ವಾಯು ಪ್ರದೇಶಕ್ಕೆ ಹೋಗಿಲ್ಲ, ಅವರು ನಮ್ಮ ವಾಯು ಪ್ರದೇಶಕ್ಕೆ ಬಂದಿಲ್ಲ, ನಾವು ದೂರದಲ್ಲಿ ನಿಂತೆ ದಾಳಿ ಮಾಡಿದ್ವಿ, ಅವರ 3 ರಫೈಲ್ ಹೊಡೆದಿದ್ದೀವಿ, ಒಂದು Su-30 MK ಹೊಡೆದಿದ್ದೀವಿ, ಒಂದು MiG-21 ಹೊಡೆದಿದ್ದೀವಿ ಅಂತ ಪಾಕ್ ಸೇನೆ ಹೇಳಿಕೊಂಡಿದೆ. ಇದಕ್ಕೆ ಯಾವುದೇ ಆಧಾರ ಇದುವರೆಗೂ ಇಲ್ಲ. ಅಲ್ಲಲ್ಲಿ ಒಂದಷ್ಟು ತುಂಡುಗಳು ಬಿದ್ದಿದ್ದಾವೆ. ಅದು ಪಾಕಿಸ್ತಾನ ಫೈಟರ್ ಜೆಟ್ನ ತುಂಡ, ಭಾರತದ ಅಥವಾ ಡ್ರೋನ್ದ ಅಥವಾ ಮಿಸೈಲ್ನ ತುಂಡ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಮತ್ತೊಂದು ಕಡೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಅಬ್ಬರದ ಮಾತುಗಳನ್ನಾಡಿದ್ದಾರೆ. ಭಾರತದ ದಾಳಿ ಯುದ್ಧದ ಕ್ರಮ ಅಂತ ಹೇಳಿದ್ದಾರೆ, ಆಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ಶುರು ಮಾಡಿರೋ ಕೆಲಸಕ್ಕೆ ಸ್ಟ್ರಾಂಗ್ ರೆಸ್ಪಾನ್ಸ್ ಕೊಡೋ ಹಕ್ಕು ನಮಗಿದೆ, ಶತ್ರುಗಳನ್ನು ಹೇಗೆ ಡೀಲ್ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಭಾರತ ಮಾಡಿರೋ ದಾಳಿಗೆ 26 ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ, 46 ಮಂದಿ ಗಾಯಗೊಂಡಿದ್ದಾರೆ ಅಂತ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಹೇಳಿಕೊಂಡಿದೆ. ಅಲ್ಲದೆ ಸಮಯ ಸಂದರ್ಭ ನೋಡಿಕೊಂಡು ಪಾಕಿಸ್ತಾನವೂ ದಾಳಿ ಮಾಡುತ್ತೆ ಅಂತ ಮುನೀರ್ ಹೇಳಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ನಿಮಗೆ ಸ್ಟೇಬಲ್ ಮನಿಯ FD ಪ್ಲಾಟ್ಫಾರ್ಮ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಸ್ಟೇಬಲ್ ಮನಿ ಮೂಲಕ ನೀವು ಭಾರತದ ಬ್ಯಾಂಕ್ಗಳಲ್ಲಿ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ ಮತ್ತು NBFCಗಳಲ್ಲಿ FD ಅನ್ನು ಇಡ್ಬೋದು.
250ಕ್ಕೂ ಅಧಿಕ ಬ್ಯಾಂಕ್ಗಳ FD ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ನೀವು ನಿಮಗೆ ಯಾವ ಬ್ಯಾಂಕ್ ಬೇಕು ಆ ಬ್ಯಾಂಕ್ನಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನೊಂದಿಗೆ FDಯನ್ನು ಬುಕ್ ಮಾಡ್ಬೋದು. ಇಂಟ್ರೆಸ್ಟ್ ರೇಟ್ ಡೌನ್ ಆಗೋಕ್ಕೆ ಶುರುವಾಗಿದೆ. 9.5% ಇದ್ದಿದ್ದು ಈಗ 9.1%ಗೆ ಡೌನ್ ಆಗಿದೆ. ಹೈಯೆಸ್ಟ್ ಇಂಟ್ರೆಸ್ಟ್ ರೇಟಿಗೆ 9.1%. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಡೌನ್ ಆಗೋ ನಿರೀಕ್ಷೆ ಇದೆ. ಸೊ ಅತಿ ಹೆಚ್ಚಿನ ಬಡ್ಡಿ ದರದಲ್ಲಿ FDಯನ್ನು ಲಾಕ್ ಮಾಡ್ಕೊಳ್ಳೋಕೆ ಇದು ರೈಟ್ ಟೈಮ್ ಅಂತ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ನೀವು ಸ್ಟೇಬಲ್ ಮನಿ ಮೂಲಕ ನಿಮ್ಮ ಆಯ್ಕೆಯ ಬ್ಯಾಂಕ್ನಲ್ಲಿ ಈ FDಯನ್ನು ಇಡ್ಬೋದು. ಬ್ಯಾಂಕ್ನಿಂದ FD ಸರ್ಟಿಫಿಕೇಟನ್ನು ಕೂಡ ಇನ್ಸ್ಟೆಂಟ್ ಆಗಿ ಪಡ್ಕೋಬೋದು. ಬೇಕಾದಾಗ ವಿಡ್ರಾ ಕೂಡ ನೀವು ಇನ್ಸ್ಟೆಂಟ್ ಆಗಿ ಅಲ್ಲಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಇರುತ್ತೆ. ಸ್ಟೇಬಲ್ ಮನಿಯಲ್ಲಿ ಭಾರತದ ಬ್ಯಾಂಕ್ಗಳಿದಾವೆ, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿದಾವೆ ಹಾಗೂ NBFCಗಳು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಬಜಾಜ್ ಫಿನಾನ್ಸ್, ಆಮೇಲೆ ಶ್ರೀರಾಮ್ ಫಿನಾನ್ಸ್, ಆ ಥರದ್ದು ಕೂಡ ಇದಾವೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಫಿಕ್ಸೆಡ್ ಡೆಪಾಸಿಟ್ ಅನ್ನು ನೀವು ಬುಕ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ದಾಳಿ ಕುರಿತು ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಿಯಾಕ್ಟ್ ಮಾಡಿ ಭಾರತ್ ಮಾತಾ ಕಿ ಜೈ ಅಂತ ಪೋಸ್ಟ್ ಹಾಕಿದ್ದಾರೆ. ಈ ದಾಳಿ ಬೆನ್ನಲ್ಲೇ ರಾಜನಾಥ್ ಸಿಂಗ್ ಭಾರತದ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ಮುಖ್ಯಸ್ಥರೊಂದಿಗೆ ಮಾತಾಡಿದ್ದಾರೆ. ಅದಾದ್ಮೇಲೆ PM ನರೇಂದ್ರ ಮೋದಿಗೂ ಅವರು ಬ್ರೀಫ್ ಮಾಡಿದ್ದಾರೆ. ಭಾರತದ ಸೇನೆ ಪ್ರತಿಕ್ರಿಯಿಸಿ ಜಸ್ಟಿಸ್ ಸರ್ವ್ಡ್ ಅನ್ನೋ ಪೋಸ್ಟ್ ಹಾಕಿದೆ. ಅಂದರೆ ಪಹಲ್ಗಾಮ್ ದಾಳಿಯ ಸಂತ್ರಸ್ತರಿಗೆ ನ್ಯಾಯ ಕೊಟ್ಟಿದ್ದೀವಿ ಅಂತ ಹೇಳಿದೆ. ಇನ್ನು ದಾಳಿಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಪಹಲ್ಗಾಮ್ನಲ್ಲಿ ನಮ್ಮ ಸಹೋದರರನ್ನ, ಅಮಾಯಕರನ್ನ ಕ್ರೂರವಾಗಿ ಹತ್ಯೆ ಮಾಡಿರುವುದಕ್ಕೆ ಭಾರತ ಈ ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಟ್ಟಿದೆ. ಭಾರತ ಮತ್ತು ಭಾರತೀಯರ ಮೇಲೆ ಯಾವುದೇ ರೀತಿಯ ದಾಳಿಯಾದರೂ ಕೂಡ ಅದಕ್ಕೆ ಸ್ಟ್ರಾಂಗ್ ರಿಯಾಕ್ಷನ್ ಇದ್ದೇ ಇರುತ್ತೆ. ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ವಿದೇಶಾಂಗ ಮಂತ್ರಿ ಜೈಶಂಕರ್ ಕೂಡ ಭಯೋತ್ಪಾದನೆಯನ್ನ ಸಹಿಸಬಾರದು, ಇಡೀ ಜಗತ್ತು ಭಯೋತ್ಪಾದನೆ ವಿರುದ್ಧ ಅಸಹಿಷ್ಣುತೆಯನ್ನ ಅಂದ್ರೆ ಉಗ್ರ ಚಟುವಟಿಕೆಗಳ ವಿರುದ್ಧ ಇಂಟಾಲರೆನ್ಸ್ನ ಹೊಂದಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ. ಅದಾಗ್ತಿದ್ದ ಹಾಗೆ PM ಮೋದಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಸಂಪುಟ ಸಹೋದ್ಯೋಗಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದ ಕ್ರಮವನ್ನ, ಈ ಡೇರಿಂಗ್ ಆಪರೇಷನ್ ಅನ್ನ ಸಂಪುಟದ ಸಹೋದ್ಯೋಗಿಗಳು ಕೂಡ ಶ್ಲಾಘಿಸಿ ಸರ್ಕಾರಕ್ಕೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ವಿಪಕ್ಷಗಳು ಕೂಡ ಭಯೋತ್ಪಾದನೆ ವಿರುದ್ಧ ಭಾರತ ನಡೆಸಿದ ದಾಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿವೆ. ರಾಹುಲ್ ಗಾಂಧಿ ಭಾರತೀಯ ಸೇನೆಯನ್ನ ಹಾಡಿ ಹೊಗಳಿದ್ದಾರೆ. ಸಶಸ್ತ್ರ ಪಡೆಗಳ ಬಗ್ಗೆ ಹೆಮ್ಮೆ ಇದೆ, ಜೈ ಹಿಂದ್ ಅಂತ ಪೋಸ್ಟ್ ಹಾಕಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಭಾರತದ ಸಶಸ್ತ್ರ ಪಡೆಯ ಕಾರ್ಯವನ್ನ ಶ್ಲಾಘಿಸ್ತೀನಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಹೊರಹೊಮ್ಮುವ ಎಲ್ಲ ರೀತಿ ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಭಾರತ ಅಚಲವಾದ ರಾಷ್ಟ್ರೀಯ ನೀತಿಯನ್ನ ಹೊಂದಿದೆ. ಭಾರತೀಯ ಸೇನೆ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ಇತ್ತ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವರ ಪತ್ನಿ ಸಂಬಂಧಿಕರು ಕೂಡ ಪ್ರತಿಕ್ರಿಯೆ ಕೊಟ್ಟು PM ಮೋದಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಅತ್ತ ಜಮ್ಮು ಕಾಶ್ಮೀರದ ಸ್ಥಳೀಯರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತ ಯಾವಾಗ ಪ್ರತಿಕ್ರಿಯೆ ಕೊಡುತ್ತೆ ಅಂತ ಕಾಯ್ತಾ ಇದ್ವಿ, ನಮಗೀಗ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಭಾರತದಲ್ಲಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋರು ಕೂಡ ಭಾರತದ ಆಪರೇಷನ್ ಸಿಂಧೂರ್ ಅನ್ನ ಶ್ಲಾಘಿಸಿದ್ದಾರೆ. ಭಾರತೀಯ ಸೇನೆಯನ್ನ ಕೊಂಡಾಡಿದ್ದಾರೆ. ಇನ್ನು ಮಧ್ಯರಾತ್ರಿಯಲ್ಲಿ ಈ ಮಹತ್ವದ ಆಪರೇಷನ್ ಸಿಂಧೂರ್ ನಡೆಯುವಾಗ PM ನರೇಂದ್ರ ಮೋದಿ ನಿರಂತರವಾಗಿ ಅದನ್ನು ಮಾನಿಟರ್ ಮಾಡಿದ್ದಾರೆ. PM ನರೇಂದ್ರ ಮೋದಿ, ಅಜಿತ್ ದೋವಲ್ ಅವರು, ರಕ್ಷಣಾ ಸಚಿವರು, 3 ಸೇನೆಗಳ ಮುಖ್ಯಸ್ಥರು, ಎಲ್ಲ ಸೆಕ್ಯೂರಿಟಿ ಆಪರೇಟಸ್ ಕೂತ್ಕೊಂಡು ಮಾನಿಟರ್ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಆಪರೇಷನ್ಗೆ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರನ್ನ ಖುದ್ದು PM ಮೋದಿನೇ ಇಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಮೋದಿ ಮುಂದಿನ ವಾರವೇ ನಾರ್ವೆ, ನೆದರ್ಲ್ಯಾಂಡ್ಸ್ ಮತ್ತು ಕ್ರೊವೇಷಿಯಾಗೆ ಹೋಗೋ ಪ್ಲಾನ್ ಇತ್ತು. ಆದರೆ ಈ ಮುಂಚೆನೇ ಫಿಕ್ಸ್ ಆಗಿದ್ದಂಥ ಈ ಅಫಿಷಿಯಲ್ ವಿಸಿಟ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಈ ದಾಳಿಗೆ ಜಾಗತಿಕವಾಗೂ ಕೂಡ ಪ್ರತಿಕ್ರಿಯೆ ಬಂದಿದೆ. ಚೀನಾ ವಿದೇಶಾಂಗ ಸಚಿವಾಲಯದ ರಿಯಾಕ್ಷನ್ ನೋಡಿದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ರೀತಿಯ ವಾತಾವರಣ ಕಂಡು ಚೀನಾಗೆ ಚಿಂತೆಯಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಯಾವಾಗಲೂ ನೆರೆಹೊರೆಯವರಾಗಿಯೇ ಇರ್ತಾರೆ, ಅವರು ನಮಗೂ ನೆರೆಹೊರೆಯವರು. ಚೀನಾ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ವಿರೋಧಿಸುತ್ತೆ. 2 ರಾಷ್ಟ್ರಗಳು ಉದ್ವಿಗ್ನತೆ ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಒಂದು ಚೂರೂ ಸಪೋರ್ಟ್ ಬಹಳ ಏನು ಮಾಡಿಲ್ಲ ಇವರು. ಭಾರತ ಹೊಡೆಯೋ ತನಕ ಕೂಡ ಸುಮ್ಮನೆ ಪಾಕಿಸ್ತಾನಕ್ಕೆ ಧೈರ್ಯ ಕೊಟ್ಟರು ಅಷ್ಟೇ. ಅವ್ರು ಎಗರ್ತಾ ಇದ್ರು ಪಾಕಿಸ್ತಾನದವರು. ದಾಳಿ ಮಾಡಿದ್ಮೇಲೆ ಒಂಥರ ರಿಗ್ರೆಟ್ ಇದೆ ಈ ದಾಳಿ ಬಗ್ಗೆ, ನಾವು ಭಯೋತ್ಪಾದನೆಯನ್ನು ವಿರೋಧಿಸ್ತೀವಿ ಅಂತ ಹೇಳೋ ಮೂಲಕ ಒಂಚೂರು ಭಾರತಕ್ಕೆ ಫೇವರ್ ಆಗಿನೇ ಬಂದಂಗಿದೆ ಚೀನಾದ ಈ ಹೇಳಿಕೆ. ಪಾಕಿಸ್ತಾನಕ್ಕೆ ಮೆಣಸಿನಕಾಯಿ ಇಟ್ಟಂಗಿದೆ ಚೀನಾದ ಈ ಹೇಳಿಕೆ. ಏನೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿ ಪಾಕ್ ಉಗ್ರ ಕೃತ್ಯಗಳಿಗೆ ಶೇಮ್ ಅಂತ ಹೇಳಿದ್ದಾರೆ. ಜೊತೆಗೆ ಏನೋ ಒಂದು ಆಗುತ್ತೆ ಅಂತ ನನಗೆ ಮೊದಲೇ ಅನ್ನಿಸ್ತಾ ಇತ್ತು, ಈ ಉದ್ವಿಗ್ನತೆ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಆದರೆ ಅವರು ಆರಂಭದಲ್ಲಿ ಒಂದು ಶೇಮ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರಲ್ಲ, ಅದು ಯಾವುದಕ್ಕೆ ಅನ್ನೋದು ಸ್ಪೆಸಿಫಿಕ್ ಇಲ್ಲ ಅಲ್ಲಿ, ಜಸ್ಟ್ ಹಂಗೆ ಅವ್ರು ಹೇಳಿದ್ರು ಅಷ್ಟೇ. ಭಾರತಕ್ಕೆ ಶೇಮ್ ಅಂತೇನೋ ಅವ್ರು ಹೇಳಿಲ್ಲ. ಆದರೆ ಪಾಕ್ನವರು ನೋಡ್ರಿ ಅಮೆರಿಕ ಅಧ್ಯಕ್ಷರು ಭಾರತಕ್ಕೆ ಶೇಮ್ ಅಂತ ಹೇಳಿದ್ರು ಅಂತ.
ಇಂಪಾಸಿಬಲ್. ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಶೇಮ್ ಅಂತ ಹೇಳೋದು. ಅವರು ಭಾರತದ ಜೊತೆಗೆ ತುಂಬ ಸ್ಟ್ರಾಂಗ್ ಆಗಿ ಈ ಕಾರ್ಯಾಚರಣೆ ವಿಚಾರದಲ್ಲಿ ಅವ್ರ ಸರ್ಕಾರ ಭಾರತದ ಜೊತೆಗೆ ನಿಂತ್ಕೊಂಡಿತ್ತು. ಭಾರತ ಏನೇ ಮಾಡಿದ್ರು ಕೂಡ ನಮ್ಮ ಆಲೈ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿತ್ತು. ಬಟ್ ಡೊನಾಲ್ಡ್ ಟ್ರಂಪ್ ಮಾತಾಡಬೇಕಾದ್ರೆ ಕೆಲವೊಂದು ಶಬ್ದಗಳು ಯಾವಾಗ ಏನಕ್ಕೆ ಆಚೆ ಬರುತ್ತವಂತ ಹೇಳೋಕ್ಕಾಗಲ್ಲ. ಅವರು ತೀರಾ ಸ್ಕ್ರಿಪ್ಟೆಡ್ ಆಗೆಲ್ಲ ಜಾಸ್ತಿ ಮಾತಾಡಲ್ಲ. ಹಾಗಾಗಿ ಅವರೇ ಕ್ಲಾರಿಫಿಕೇಶನ್ ಕೊಡಬೇಕು ಅವ್ರು ಯಾರಿಗೆ ಶೇಮ್ ಅಂತ ಹೇಳಿದ್ದಾರೆ ಅನ್ನೋದು. ಇನ್ನು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಮಾತನಾಡಿ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನ ಪರಿಸ್ಥಿತಿಯನ್ನು ನಾವು ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಪ್ರತಿಕ್ರಿಯೆ ಕೊಟ್ಟು, ಇದು ಪ್ರತಿಕ್ರಿಯೆ ಕೊಡುವ ಒಂದು ಸಂಸ್ಥೆ, ನಿಮಗೆ ಗೊತ್ತಲ್ಲ ವಿಶ್ವಸಂಸ್ಥೆ ಅಂತ ಒಂದಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿರೋದು ತುಂಬ ಕಳವಳಕಾರಿ. ಎರಡೂ ದೇಶಗಳು ಆದಷ್ಟು ಸಂಯಮವನ್ನು ಕಾಪಾಡಿಕೊಳ್ಬೇಕು ಅಂತ ಎಂದಿನಂತೆ ಕೈಲಾಗದವರ ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಅತ್ತ UAE ವಿದೇಶಾಂಗ ಸಚಿವ ಮತ್ತು ಉಪ ಪ್ರಧಾನಿಯೂ ಆಗಿರೋ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಹ್ಯಾನ್ ಭಾರತ ಮತ್ತು ಪಾಕ್ ಸಂಯಮದಿಂದ ಇರಿ, ಉದ್ವಿಗ್ನತೆ ಕಮ್ಮಿ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಇತ್ತ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರೈವಾನ್ ಅಜರ್ ರಿಯಾಕ್ಟ್ ಮಾಡಿ, ಭಾರತದ ಆತ್ಮರಕ್ಷಣೆಯ ಹಕ್ಕಿಗೆ ಇಸ್ರೇಲ್ ಬೆಂಬಲ ಕೊಡುತ್ತೆ, ಅಮಾಯಕರ ವಿರುದ್ಧ ಹೇಯ ಕೃತ್ಯ ನಡೆಸಿದ ಉಗ್ರರು ಬಚಾವಾಗಬಾರದು ಅನ್ನೋದು ಅವ್ರಿಗೆ ಗೊತ್ತಾಗಬೇಕಾಗಿದೆ, ಬಚಾವಾಗಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ಅವರಿಗೆ ಮೆಸೇಜ್ ಪಾಸ್ ಆಗಬೇಕಾಗಿತ್ತು ಅಂತ ಈ ದಾಳಿಯನ್ನು ಸಪೋರ್ಟ್ ಮಾಡಿದ್ದಾರೆ. ಇತ್ತ ಭಾರತ ಪಾಕಿಸ್ತಾನ ನಡುವಿನ ಈ ಉದ್ವಿಗ್ನತೆಗೆ ಜಪಾನ್ ಕಳವಳ ವ್ಯಕ್ತಪಡಿಸಿದೆ. ಇದು ಪೂರ್ಣ ಪ್ರಮಾಣದ ಮಿಲಿಟರಿ ಸಂಘರ್ಷಕ್ಕೆ ಕಾರಣ ಆಗ್ಬೋದು, ಶಾಂತಿ ಕಾಪಾಡಿ ಅಂತ ಜಪಾನ್ ಕ್ಯಾಬಿನೆಟ್ ಸೆಕ್ರೆಟರಿ ಯೋಶಿಮಾಸಾ ಹಯಾಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಾರ್ಡರ್ನಲ್ಲಿ ಭಾರತ ಮತ್ತು ಪಾಕ್ ಸೇನೆ ನಡುವೆ ಈ ಬಾರ್ಡರ್ನಿಂದ ಗುಂಡು ಹಾರಿಸೋದು, ಶೆಲ್ ಹಾರಿಸೋದು, ಆರ್ಟಿಲರಿ ಫೈರಿಂಗ್ ಅದು ಜಾಸ್ತಿ ಆಗಿದೆ. ಅವರು ಮಾಡಿರೋ ದಾಳಿಗೆ ನಾಗರಿಕರಿಗೆ ಡ್ಯಾಮೇಜ್ ಆಗಿದೆ. ನಮಗೆ ಜಮ್ಮು ಕಾಶ್ಮೀರದ LOC ಗಡಿ ಭಾಗದಲ್ಲಿರೋ ಅನೇಕ ಹಳ್ಳಿಗಳ ಮೇಲೆ ಆರ್ಟಿಲರಿ ಮತ್ತು ಮೋಟಾರ್ ಶೆಲ್ಲಿಂಗ್ ನಡೆಸಿದೆ. ಇದಕ್ಕೆ ಕನಿಷ್ಠ 7 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, ಸುಮಾರು 38 ಮಂದಿ ಗಾಯಗೊಂಡಿದ್ದಾರೆ ಅಂತ ಕೂಡ ವರದಿಯಾಗಿದೆ. ಇನ್ನು ಭಾರತೀಯ ಸೇನೆ ಕೂಡ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಪಾಕಿಸ್ತಾನ ಸೇನೆ ಕಡೆ ಕೂಡ ಹಲವಾರು ಪಾಕಿಸ್ತಾನ ಸೈನಿಕರು 10 ಸಂಖ್ಯೆಯಲ್ಲಿ ಬಾರ್ಡರ್ನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಆ ನಂಬರ್ ಎಲ್ಲ ಇನ್ನೂ ಕನ್ಫರ್ಮ್ ಇಲ್ಲ. ಈ ನಡುವೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಜಮ್ಮು ಕಾಶ್ಮೀರದ CM ಒಮರ್ ಅಬ್ದುಲ್ಲಾ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಅಮಿತ್ ಶಾ ಅವರು ನಿರಂತರವಾಗಿ BSFನ ಮಹಾನಿರ್ದೇಶಕರು ಸೇರಿ ಅನೇಕ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನಿರಂತರವಾಗಿ ಸಂಪರ್ಕಿಸ್ತಾ ಇದ್ದಾರೆ. ಗಡಿ ಭಾಗದಲ್ಲಿರುವ ನಾಗರಿಕರ ರಕ್ಷಣೆಗೆ ಎಲ್ಲಾ ತರಹದ ಸೇಫ್ಟಿ ಮೆಜರ್ಸ್ ತಗೊಳ್ಳಿ ಅಂತ BSFಗೆ ಸೂಚನೆ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮಾತನಾಡಿ, ನಮಗೆ ಯಾರಿಗೂ ಯುದ್ಧ ಬೇಡ, ನಮ್ಮ ಪರಿಸ್ಥಿತಿ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ನಾವು ಬಯಸ್ತೀವಿ. ಇದಕ್ಕೂ ಮೊದಲು ಪಕ್ಕದ ಪಾಕಿಸ್ತಾನ ಬಂದೂಕನ ಕೆಳಗಿಳಿಸಬೇಕು ಅಂತ ಹೇಳಿದ್ದಾರೆ. ಅತ ರಷ್ಯಾ ವಿದೇಶಾಂಗ ಸಚಿವಾಲಯ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸೇನಾ ಸಂಘರ್ಷದಿಂದ ಚಿಂತೆಯಾಗ್ಬಿಟ್ಟಿದೆ. ಪರಿಸ್ಥಿತಿ ಮತ್ತಷ್ಟು ಹದಗೆಡದಂತೆ ಎರಡು ರಾಷ್ಟ್ರಗಳು ಸಂಯಮದಲ್ಲಿ ಇರಿ ಅಂತ ಅಗೇನ್ ಸ್ಟ್ಯಾಂಡರ್ಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುಕ್ರೇನ್ನಲ್ಲಿ ರಕ್ಕಸರಂತೆ ಹಾರ್ತಾ ಹೋಗ್ತಿರುವ ಈ ರಷ್ಯಾದವರು. ಫ್ರಾನ್ಸ್ ವಿದೇಶಾಂಗ ಸಚಿವ ರಿಯಾಕ್ಟ್ ಮಾಡಿ, ತಮ್ಮ ರಕ್ಷಣೆಗಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಡೋ ಭಾರತದ ಹಕ್ಕು ಮತ್ತು ಉದ್ದೇಶ ನಮಗೆ ಅರ್ಥ ಆಗುತ್ತೆ, ಆದರೆ ಉದ್ವಿಗ್ನತೆ ಒಳ್ಳೆಯದಲ್ಲ, ನಾಗರಿಕರ ರಕ್ಷಣೆ ಹಿತದೃಷ್ಟಿಯಿಂದ ಎರಡು ರಾಷ್ಟ್ರಗಳು ಸಂಯಮದಲ್ಲಿ ಇರಬೇಕು ಅಂತ ಅಗೇನ್ ಸ್ಟ್ಯಾಂಡರ್ಡ್ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಪ್ರೆಸ್ ಬ್ರೀಫಿಂಗ್ನಲ್ಲಿ ಮಾತನಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ನಡೆಸಿದ ಪ್ರಾಥಮಿಕ ತನಿಖೆಯಲ್ಲಿ ಪಾಕಿಸ್ತಾನಕ್ಕೆ ನಂಟಿರುವುದು ಕ್ಲಿಯರ್. TRF ಕೂಡ ಖುದ್ದು ತಾನೇ ಜವಾಬ್ದಾರಿಯನ್ನು ಹೊತ್ಕೊಂಡಿತ್ತು. ಇದು ಲಷ್ಕರ್ನ ಅಂಗಸಂಸ್ಥೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸ್ಟೇಟ್ಮೆಂಟ್ನಿಂದ ಪಾಕಿಸ್ತಾನ ಅಲ್ಲಿ ಚೀನಾ ಜೊತೆ ಸೇರಿಕೊಂಡು ಫೋರ್ಸ್ ಮಾಡಿ TRF ಉಗ್ರ ಸಂಘಟನೆ ಹೆಸರನ್ನು ತೆಗೆಸಿ ಹಾಕಿತ್ತು. ಅದನ್ನು ಅವರು ಕೂಡ ಅವ್ರ ಪಾರ್ಲಿಮೆಂಟಲ್ಲಿ ಒಪ್ಕೊಂಡಿದ್ರಲ್ಲ. ಸೊ ಅದೆಲ್ಲವನ್ನು ನೋಡಿದಾಗ ಪಾಕಿಸ್ತಾನದ ಇನ್ವಾಲ್ವ್ಮೆಂಟನ್ನು ತೆಗೆದು ಹಾಕಕ್ಕೆ ಸಾಧ್ಯನೇ ಇಲ್ಲ ಈ ಉಗ್ರ ಸಂಘಟನೆಗಳೊಂದಿಗೆ. ಹೀಗಾಗಿ ಅವ್ರನ್ನ ಫಿನಿಶ್ ಮಾಡೋದು ಅನಿವಾರ್ಯವಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಈ ಬ್ರೀಫಿಂಗ್ ವೇಳೆ ವಿಕ್ರಮ್ ಮಿಶ್ರಿ ಜೊತೆಗೆ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಕೂಡ ಇದ್ರು. ಇಬ್ಬರು ಮಹಿಳಾ ಆಫೀಸರ್ಸ್, ಒಬ್ಬರು ಭೂಸೇನೆಯಿಂದ, ಒಬ್ಬರು ಏರ್ಫೋರ್ಸ್ನಿಂದ. ಆಪರೇಷನ್ ಹೇಗೆಲ್ಲ ನಡೀತು ಅನ್ನೋದನ್ನು ಅವರು ಹೇಳಿದ್ದಾರೆ. ಅದು ಒಂದು ಸಿಂಬಾಲಿಕ್ ಗೆಸ್ಚರ್ ಕೂಡ ಹೌದು. ಮಹಿಳಾ ಆಫೀಸರ್ಸ್ ಮೂಲಕ ಈ ಒಂದು ವಿಚಾರವನ್ನು ಪಾಕಿಸ್ತಾನಕ್ಕೆ ಹೆಂಗೆ ಹೊಡೆದ್ವಿ ಅನ್ನೋದನ್ನು ಮೀಡಿಯಾ ಬ್ರೀಫಿಂಗ್ನಲ್ಲಿ ಹೇಳಿಸೋದು. ನಮ್ಮಲ್ಲಿ ಮಹಿಳಾ ಸಬಲೀಕರಣ ಯಾವ ಮಟ್ಟದಲ್ಲಿದೆ, ಡಿಫೆನ್ಸ್ನಲ್ಲೂ ಕೂಡ ಯಾವ ಲೆವೆಲ್ನಲ್ಲಿದ್ದಾರೆ, ವಿಂಗ್ ಕಮಾಂಡರ್ ಆಗಿದ್ದಾರೆ. ಇನ್ನೊಬ್ಬರು ನೋಡಿ ಇಲ್ಲಿ ಕರ್ನಲ್ ಆಗಿದ್ದಾರೆ ಭೂಸೇನೆಯಲ್ಲಿ. ಹೆಸರು ಕೂಡ ನೋಡಿ, ಸೋಫಿಯಾ ಖುರೇಶಿ, ಒಬ್ಬ ಮುಸ್ಲಿಂ ಮಹಿಳಾ ಅಧಿಕಾರಿ. ನಮ್ಮಲ್ಲಿ ಕರ್ನಲ್ ರ್ಯಾಂಕ್ ತನಕ ಹೋಗ್ಬೋದು. ನೀವು ಯಾವ ಥರ ಟ್ರೀಟ್ ಮಾಡ್ತೀರಾ ಅನ್ನೋ ಒಂದು ಸಂದೇಶ ಸಾರುವ ಪ್ರಯತ್ನವನ್ನು ಕೂಡ, ಜೊತೆಗೆ ಉಗ್ರ ವಿರುದ್ಧ ದಾಳಿಯಲ್ಲಿ ಭಾರತ ಕೈಗೊಂಡ ಆಪರೇಷನನ್ನು, ಆ ಆ್ಯಕ್ಷನ್ಸನ್ನು ಮಹಿಳಾ ಅಧಿಕಾರಿಗಳ ಮೂಲಕ ಹೇಳಿಸೋ ಮೂಲಕ, ಅದು ಕೂಡ ಆಪರೇಷನ್ ಸಿಂಧೂರ್ ಹೆಸರಿನ ಈ ಕಾರ್ಯಾಚರಣೆಯನ್ನು ಹೇಳಿಸೋ ಮೂಲಕ ಭಾರತ ಸಿಂಬಾಲಿಕ್ ಆಗಿ ಈ ಉಗ್ರ ಚಟುವಟಿಕೆಗಳಲ್ಲಿ ನಿರತವಾಗಿರುವಂತಹ ಮೂಲಭೂತವಾದಿಗಳಿಗೆ ಮತ್ತು ಪಾಕಿಸ್ತಾನಕ್ಕೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಭಾರತೀಯ ಸೇನೆಯಲ್ಲಿ ಧರ್ಮ, ಲಿಂಗ ಯಾವುದೂ ಇಲ್ಲ, ಎಲ್ಲರೂ ಬೆಳಿಬಹುದು ಅನ್ನೋದನ್ನು ಕೂಡ ಭಾರತ
ಪ್ರೊಜೆಕ್ಟ್ ಮಾಡಿದೆ, ಮಹಿಳಾ ಸಬಲೀಕರಣವನ್ನು ಪ್ರೊಜೆಕ್ಟ್ ಮಾಡಿದೆ ಈ ಮೂಲಕ. ಮತ್ತೊಂದು ಕಡೆ ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯ ಪಾಕಿಸ್ತಾನದಲ್ಲಿರೋ ಭಾರತದ ಟಾಪ್ ರಾಜತಾಂತ್ರಿಕರಾಗಿರುವಂತಹ ಗೀತಿಕಾ ಶ್ರೀವಾಸ್ತವ್ ಅವರಿಗೆ ಸಮನ್ಸ್ ಜಾರಿ ಮಾಡಿದ್ದಾರೆ. ಇದು ನಮ್ಮ ಸಾರ್ವಭೌಮತ್ವದ ಉಲ್ಲಂಘನೆ ಅಂತ ಪ್ರತಿಭಟನೆ ದಾಖಲು ಮಾಡಿದಾರಂತೆ. ಹೌದಾ, ಪ್ರತಿಭಟನೆ ದಾಖಲಿಸ್ತೀರಾ, ಆಯಿತು ಅಂತ ಕೇಳ್ಕೊಂಡು ಬಂದಿರ್ತಾರೆ ಇವರು. ಮತ್ತೊಂದು ಕಡೆ ಕಾಂಗ್ರೆಸ್ನ ಕರ್ನಾಟಕ ಘಟಕ ಎಡವಟ್ಟು ಮಾಡಿದೆ. ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ್ರೆ ಅದೇ ಟೈಮ್ನಲ್ಲಿ ಮಹಾತ್ಮ ಗಾಂಧಿಯನ್ನ ಉಲ್ಲೇಖಿಸಿ ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಅಂದರೆ ಶಾಂತಿ ಅಂತ ಪೋಸ್ಟ್ ಹಾಕಿದ್ರು. ಈ ಸ್ಟ್ರೈಕ್ ವಿಚಾರ ಹೊರಗೆ ಬರ್ತಿದ್ದ ಹಾಗೆ ಅದಕ್ಕೆ ರೊಚ್ಚಿಗೆದ್ದ ಜನ ಕೈಲಿರೋದು ಕಾಲಲ್ಲಿರೋದನ್ನೆಲ್ಲ ತಗೊಂಡು ಸೋಷಿಯಲ್ ಮೀಡಿಯಾ ಕಾಮೆಂಟ್ ಬಾಕ್ಸ್ನಲ್ಲೇ ಹಾಕಕ್ಕೆ ಶುರು ಮಾಡಿದ್ರ, ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡಿದ್ರ. ಅವಾಗ ಅದನ್ನು ಡಿಲೀಟ್ ಕೂಡ ಮಾಡಿದ್ದಾರೆ. ಇವ್ರಿಗೆ ಸುಮ್ಮನೆ ಇರೋಕ್ಕಾಗೋದಿಲ್ವಾ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಲ್ಲ ಸ್ವಲ್ಪ ತೆಪ್ಪಗಿರೋ ಮರ್ಯಾದೆ ಕಳಿಬೇಡಿ ಅಂತ, ಆದರೂ ಕೇರ್ ಮಾಡ್ತಿಲ್ಲ. ಕಾಂಗ್ರೆಸ್ನ ಕೆಲವೊಂದಷ್ಟು ರಾಷ್ಟ್ರದಲ್ಲಿ ಅಲ್ಲಲ್ಲಿ ಹರಡ್ಕೊಂಡಿರುವಂಥ ಈ ಚೇಲಾಗಳು ಕೇಳ್ತಾ ಇಲ್ಲ. ಅವರು ತೋಚಿದನ್ನು ಮಾಡ್ತಾ ಇದ್ದಾರೆ. ಖರ್ಗೆ, ರಾಹುಲ್ ಗಾಂಧಿ ಬಾಯ್ ಹೊಡ್ಕೊಂಡ್ರೆ ಇವ್ರು ಕೇಳ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಸುತ್ತು ಜಗತ್ತು ಎಪಿಸೋಡ್. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಿರಂತರವಾಗಿ ಕೊಡ್ತಾ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಆಗಲೇ ಹೇಳಿದ ಸ್ಟೇಬಲ್ ಮನಿ ಬಗ್ಗೆ ಮತ್ತೆ ಕ್ವಿಕ್ ರಿಮೈಂಡರ್, ಸ್ಟೇಬಲ್ ಮನಿ ಆ್ಯಪ್ ಮೂಲಕ ನೀವು ಭಾರತದಲ್ಲೇ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡುವಂತಹ FD ಇರುವಂತಹ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಬಹುದು. ಸ್ಟೇಬಲ್ ಮನಿಯಲ್ಲಿರೋ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ FD ಪ್ರಾಡಕ್ಟ್ಗಳಲ್ಲಿ, ಆ ಬ್ಯಾಂಕ್ಗಳಲ್ಲಿ ನೀವು FDಯನ್ನು ಇಡಬಹುದು RBIನ DICGCಯ ಗ್ಯಾರಂಟಿಯೊಂದಿಗೆ. ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ FDಯನ್ನು ಲಾಕ್ ಮಾಡ್ಕೊಳ್ಳೋಕ್ಕೆ ಆಸಕ್ತಿ ಇರೋರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.